ಊರಲ್ಲಿ ಸಂಭ್ರಮ. ಒಟ್ಟಿಗೆ ಸೇರಿ ಹಬ್ಬದ ರೀತಿಯಲ್ಲಿ ಖುಷಿಯಲ್ಲಿ ಇದ್ದ ಜನರು. ಹಿರಿಯ ವೃದ್ಧನಿಗೆ ಸಾರ್ಥಕತೆಯ ಭಾವನೆ. ಇದಕ್ಕೆಲ್ಲ ಕಾರಣವಾಗಿದ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಹೌದು, ಹಲವಾರು ವರ್ಷಗಳಿಂದ ರಸ್ತೆ, ಶೆಡ್ಗಳು, ಬೇರೆಯವರ ಜಗಲಿಯಲ್ಲಿ ಆಶ್ರಯ ಪಡೆದುಕೊಂಡು ನರಕದ ಜೀವನ ಸಾಗಿಸುತ್ತಿದ್ದ ಸಾವಶೆಟ್ಟಿಹಳ್ಳಿ ಗ್ರಾಮದ ರಾಜಣ್ಣ ಎಂಬುವವರಿಗೆ ವಾತ್ಸಲ್ಯ ಯೋಜನೆಯಡಿಯಲ್ಲಿ ನಿರ್ಮಾಣಗೊಂಡ ನೂತನ ಮನೆಯನ್ನು ಸೋಮವಾರ ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಡಿ, ತಾಲೂಕು ಯೋಜನಾಧಿಕಾರಿ ಪ್ರೇಮಾನಂದ ಎಲ್ಬಿ, ಜನಜಾಗೃತಿ ವೇದಿಕೆ ಸದಸ್ಯರಾದ ಜಯಪ್ರಭಾ, ಗ್ರಾಮ ಪಂಚಾಯಿತಿ ಸದಸ್ಯರು, ಊರಿನ ನಾಗರಿಕರು, ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸ್ವಸಹಾಯ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಆ ಶಿಬಿರಗಳನ್ನು ಮಾಡಿಕೊಂಡು ಎಷ್ಟೋ ಜನಕ್ಕೆ ದಾರಿದೀಪ ಸಂಸಾರಗಳು ಬದುಕಂತ ವ್ಯವಸ್ಥೆಯನ್ನು ನಾವು ಈ ಸಂಸ್ಥೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವಾಗ ಸರ್ಕಾರದ ಕೈಲಿ ಆಗ್ತಾ ಇಲ್ಲ ಅಂತ ಕೆಲಸನ ಈ ನಮ್ಮ ಸಂಸ್ಥೆ ಮಾಡ್ತಾ ಇದೆ. ಈ ಸಂಸ್ಥೆ ಮೇಲೆ ನಮ್ಮ ಪೂಜ್ಯವ್ರ ಮೇಲೆ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಅನೇಕ ಕಿಡಿಗೇಡುಗಳು ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾ ಇದ್ದಾರೆ. ದಯಮಾಡಿ ನಾವೇನಿದೀವಿ ಇಂಥ ಊರುಗಳಲ್ಲಿ ನಾವು ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಪೋಷಕರಾಗ್ಲಿ, ಎಲ್ಲರಾಗಲಿ ಅಂತ ಕಿಡಿಗೇಡು ವಿರುದ್ಧ ನಾವು ಎದ್ದೇಳಬೇಕಾಗಿದೆ. ಬಂಧುಗಳೇ, ನಮ್ಮ ಪೂಜ್ಯರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡೋಂಥವ್ರಿಗೆ ನಾವು ಧೈರ್ಯವಾಗಿ ನಿಂತ್ಕೊಂಡು ಇವತ್ತ ಎದೆ ತೊಟ್ಟಿ ನಿಂತು ಅವ್ರ ವಿರುದ್ಧ ನಾವು ಕಾಳೆ ಊದಬೇಕಾಗಿದೆ. ಸುಮ್ಮನೆ ಒಂದು